ನಮಸ್ಕಾರ ಸ್ನೇಹಿತರೆ, ಆರ್ ವಿ ಕಿಚನ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅರ್ಜೆಂಟಲ್ಲಿ ಒಂದು ದಾಲ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಮೆಂತೆ ಪಲ್ಯ ಮತ್ತು ಕೆಂಪು ಬೇಳೆಯನ್ನು ಬಳಸಿ ನಾನು ತೋರಿಸ್ತಾ ಇದ್ದೀನಿ. ನೋಡ್ರಿ, ಮೊದಲು ನಾನು ಈ ಥರ ಬೇಳೆ ತಗೊಂಡಿದ್ದೀನಿ. ಕೆಂಪು ಚೆನ್ನ ದಾಲ್ ಅಂತಾರಲ್ಲ, ಆ ಬೇಳೆನ ತಗೊಂಡಿದ್ದೀನಿ. ಇದನ್ನು ನಾನು ಒಂದು ಅರ್ಧ ಕಪ್ಪಷ್ಟು ಹಾಕ್ಕೋತೀನಿ. ಇದಕ್ಕೆ ನೋಡಿ, ಒಂದು ಅರ್ಧ ಬಟ್ಟಲಷ್ಟು ತಗೊಂಡಿದ್ದೀನಿ. ಇವಾಗ ಇದನ್ನು ನಾನು ನೀಟಾಗಿ ವಾಶ್ ಮಾಡ್ಕೋತೀನಿ. ಓಕೆ, ನೋಡಿ, ಇದನ್ನು ತೊಳೆದು ಇಟ್ಕೊಂಡ್ಮೇಲೆ ಇದಕ್ಕೆ ನಾನು 2 ರೆಡ್ ಟೊಮೆಟೊ ಹಾಗೆ ಇನ್ನೊಂದು 2 ಹಸಿ ಟೊಮೆಟೊನ ತಗೊಂಡಿದ್ದೀನಿ. ಅಂದರೆ ಗ್ರೀನ್ ಕಲರ್ ಟೊಮೆಟೊನ ತಗೊಂಡಿದ್ದೀನಿ. ಇನ್ನು ಕಾಯಿ ಇರುತ್ತಲ್ಲ, ಅದನ್ನು ತಗೊಂಡಿದ್ದೀನಿ. ಈ 2 ಟೊಮೆಟೊನ ಹಾಕೋತೀನಿ. ಹಾಗೆ ನಾನು ಒಂದು 5 ರಿಂದ 6 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಹಾಕ್ಕೋತೀನಿ. ಹಾಗೆ ಇದಕ್ಕೆ ಅರಿಶಿನ ಪೌಡ್ರನ್ನು ಹಾಕಬೇಕು. ಮತ್ತು ತೊಳೆದಿಟ್ಟಿರುವಂತಹ ಒಂದು ಕಟ್ಟಾಗುವಷ್ಟು ಮೆಂತೆ ಪಲ್ಯನ ಹಾಕ್ತಿದ್ದೀನಿ ಇದಕ್ಕೆ. ಇಲ್ಲಿ ಮೆಂತೆ ಪಲ್ಯ ಹಾಕಿ ಬೇಳೆ ಮಾಡ್ತಾ ಇರೋದ್ರಿಂದ ಮೆಂತೆ ಪಲ್ಯನೇ ಜಾಸ್ತಿ ಹಾಕ್ಕೋಬೇಕು ನಾವು. ನೋಡಿ, ಇದನ್ನ ಒಂದು ಕಟ್ಟಾಗುವಷ್ಟು ಹಾಕ್ಕೊಂಡಿದ್ದು. ದೊಡ್ಡದಾಗಿತ್ತು ಕಟ್ಟು. ದೊಡ್ಡದಾಗಿರುವಂಥ, ಚಿಕ್ಕದಾಗಿದ್ರೆ 2 ಕಟ್ಟನ್ನು ಯೂಸ್ ಮಾಡಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ತಿದ್ದೀನಿ. ಬೇಕಿದ್ರೆ ಇದಕ್ಕೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ನಾನು ಇದಕ್ಕೆ 1.5 ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ. 1.5 ಗ್ಲಾಸಷ್ಟು ನೀರನ್ನು ಹಾಕ್ತಿದ್ದೀನಿ. ಇನ್ನು ಸ್ವಲ್ಪ ಮೇಲ್ಗಡೆ ಅರಿಶಿನ ಪುಡಿಯನ್ನು ಹಾಕಿ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಇವಾಗ ನೀಟಾಗಿ ಇದನ್ನು ಕೆಳಗಡೆ ಮೇಲ್ಗಡೆ ಈ ಥರ ಮಾಡ್ಕೊಳ್ಳಿ. ಯಾಕಂದ್ರೆ ಪಲ್ಯ ಮೇಲ್ಗಡೆ ಇರೋದ್ರಿಂದ ಒಂದೇ ಕಡೆ ಆಗಿಬಿಡುತ್ತೆ, ಬೇಯೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಡು ಬಿಡಬೇಕು. ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಇದನ್ನ ನಾನೀಗ 3 ವಿಜಿಲ್ ಕೂಗಿಸ್ಕೊತೀನಿ ಇವಾಗ. ಓಕೆ, ನೋಡಿ, ಸ್ಟವ್ ಆನ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ ಇದು 3 ವಿಜಿಲ್ ಆಗಬೇಕು. ಅವಾಗ ನಾನು ಆಫ್ ಮಾಡ್ಕೋತೀನಿ. ಓಕೆ, ಹಾಗೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೀನಿ. ಇದನ್ನ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ನೆನೆಯಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ 3 ವಿಜಿಲ್ ಆಗುತ್ತೆ. ಅವಾಗ ಇದು ಕೂಡ ನೆನೆಯುತ್ತೆ. ಓಕೆ, ನೋಡಿ, 3 ವಿಜಿಲ್ ಆಗಿದೆ. ಇವಾಗ ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಕಂಪ್ಲೀಟ್ ಆಗಿ ಬೆಂದಿದೆ. ಇದು ಕಂಪ್ಲೀಟ್ ಆಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನ ಈ ತರ ಮಗಿಸ್ಬೇಕು. ಇದು ಫುಲ್ ಎಲ್ಲ ಸಣ್ಣ ಆಗ್ಬೇಕು. ಆ ತರ ಮಾಡ್ಕೊಳ್ಳಿ. ಇದನ್ನ ಸಣ್ಣಗೆ ಮಗ್ಚಿದ ಮೇಲೆ ಇದಕ್ಕೆ ಹುಣಸೆಹಣ್ಣು ನೆನೆಸಿಟ್ಟಿದ್ನಲ್ಲ, ಅದ್ರದ್ದು ರಸನ ಹಾಕ್ತಾ ಇದ್ದೀನಿ. ಎಷ್ಟು ಬೇಕೋ ಹುಳಿ ನಿಮಗೆ ನೋಡಿಕೊಂಡು ಹಾಕ್ಕೊಳ್ಳಿ. ಬೇಡ ಅಂದರೆ ಹಾಗೆ ಕೂಡ ಬಿಟ್ಕೋಬೋದು, ಹಾಕ್ಬೇಕಂತೇನಿಲ್ಲ. ನಿಮಗೆ ಹುಳಿ ಜಾಸ್ತಿ ಬೇಕನ್ಸಿದ್ರೆ ಹಾಕ್ಕೊಳ್ಳಿ. ಓಕೆ, ನೋಡಿ, ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನ ನೀರು ಇನ್ನೂ ಜಾಸ್ತಿ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಷ್ಟೇ ಸಾಕು. ಗಟ್ಟಿಯಾಗಿ ಅಂದರೆ ಇಷ್ಟಕ್ಕೆ ಸಾಕು ಮಾಡ್ಕೊಳ್ಳಿ. ಉಪ್ಪು ನೋಡ್ಕೊಳ್ಳಿ, ಕಡಿಮೆ ಇದ್ದರೆ ಅದಾದಮೇಲೆ ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನು ಒಂದು ಕುದಿ ಆಗೋಷ್ಟು ನಾನೀಗ ಕುದಿಸ್ಕೊತೀನಿ. ಈಗ ಬೇಳೆನ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಈಗ ನನಗೆ ಒಗ್ಗರಣೆಗೆ ನಾನು 10 ರಿಂದ 12 ಬೆಳ್ಳುಳ್ಳಿ ಹೆಸರನ್ನು ತಗೊಂಡಿದ್ದೀನಿ. ಇದನ್ನ ಸ್ವಲ್ಪ ಜಜ್ಕೋಬೇಕು ಈ ಥರ. ಓಕೆ, ನೋಡಿ, ಈ ತರ ಕುದಿ ಬಂದ್ಮೇಲೆ ಇದನ್ನ ಇಳಿಸ್ಕೊತೀನಿ. ಇವಾಗ ಇದಕ್ಕೆ ಒಂದು ಪಾತ್ರೆನ ಇಟ್ಕೊಂತೀನಿ. ಒಗ್ಗರಣೆಯನ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 1 ಚಮಚ ಎಣ್ಣೆನ ಹಾಕ್ತೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಜೀರಿಗೆ ಮತ್ತೆ ಸಾಸಿವೆನ ಹಾಕ್ಬೇಕು. ಎಣ್ಣೆ ಕಾದ್ಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ತಿದ್ದೀನಿ. ಜೀರಿಗೆ ಸ್ವಲ್ಪ ಹಿಡಿದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ.
ಅದಾದ್ಮೇಲೆ ಸ್ವಲ್ಪ ಕರಿಬೇವು. ಇವಾಗ ಇದನ್ನ ಈ ಬೇಳೆಗೆ ಹಾಕೋತೀನಿ. ಇವಾಗ ಇದನ್ನ ಈ ಬೇಳೆಗೆ ಹಾಕೋಬೇಕು. ಸಿಂಪಲ್ ಆಗಿ ಒಂದು ಅರ್ಧ ಗಂಟೆ ಒಳಗೆ ಈ ದಾಲ್ ರೆಸಿಪಿ ರೆಡಿ ಆಗುತ್ತೆ. ಮೆಂತೆ ಪಲ್ಯನ ಬಳಸಿ ಮಾಡಿರುವಂತಹ ದಾಲ್ ರೆಡಿ ಆಗಿದೆ. ನೋಡ್ತಾ ಇರ್ಬೋದು. ತುಂಬಾ ಅಂದ್ರೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.